ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸಂಡೆ ಒಂದು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ವಿಲೇಜಿಗೆ ಬಂದಿದ್ವಿ. ನಮ್ಮ ಹಳ್ಳಿಯ ವಾತಾವರಣ ಹೇಗಿದೆ ಮತ್ತೆ ನಮ್ಮ ಸುತ್ತಮುತ್ತಲು ಮರ ಗಿಡಗಳನ್ನೆಲ್ಲ ನೋಡೋಣ ಅಂದ್ಬಿಟ್ಟು ನಮ್ಮ ಅಡಿಕೆ ತೋಟ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈಗ ನಮ್ಮ ಬ್ರದರು ಬನ್ನಿ ನಮ್ಮ ಅಡಿಕೆ ತೋಟ ತೋರಿಸ್ತೀನಿ ಅಂತ ಕರ್ಕೊಂಡು ಬರ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಬನ್ನಿ ನಿಮ್ಗೆಲ್ಲರಿಗೂ ನಾವು ಅಡಿಕೆ ತೋಟ ತೋರಿಸ್ತೀನಿ. ಆ ನಂತರ ಈ ಸುತ್ತಮುತ್ತ ಇರುವಂತ ಪರಿಸರ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಮ್ಮ ಹಳ್ಳಿಗೆ ಬಂದ್ರೆ ಯಾವುದೇ ರೀತಿಯ ಟೆನ್ಷನ್ ಆಗಿರ್ಬೋದು, ಯಾವುದೇ ರೀತಿಯ ಬೇಜಾರಾಗಿರ್ಬೋದು ಎಲ್ಲ ಮರ್ತೋಗ್ತೀವಿ. ಏನಕ್ಕೆ ಅಂದ್ರೆ ಈ ಹಳ್ಳಿಯ ವಾತಾವರಣನೇ ಅಂತದ್ದು. ಸುತ್ತಲೂ ನೋಡಿ ಅಡಿಕೆ ತೋಟಗಳಿದೆ, ಗಿಡಗಳು ಮಾತ್ರ ನಾವಿದ್ದೀವಿ. ಬನ್ನಿ ಹಂಗೆ ನಡ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಹಾಗೆ ಇಲ್ಲೊಬ್ರು ಬೆಸ್ಟ್ ಫ್ರೆಂಡ್ ಇದ್ದಾರೆ, ಅವ್ರಿಗೊಂದ್ಸರಿ ಇಲ್ಲನ ನೋಡಿ. ನನಗೆ ಹಸು ಅಂದ್ರೆ ತುಂಬಾ ಇಷ್ಟ, ಅದರಲ್ಲೂ ಸೀಮೆ ಹಸು ಅಂದ್ರೆ ನನಗೆ ತುಂಬಾ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಅದು ಮೇಯ್ತಾ ಇದೆ ಅಲ್ಲ. ಇಲ್ಲಿರುವಂತಹ ಹುಲ್ಲುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಅದು ಮೇಯ್ತಾ ಇದೆ. ಅದು ಮೇಲಿಂದ ಇಬ್ನಿ ಬಿದ್ದಿರೋದಕ್ಕೂ ಅದು ಹುಲ್ಲೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿರುತ್ತೆ. ಅದು ಫ್ರೆಶ್ ಹುಲ್ನ ಮೇಯ್ತಿರೋದು ತುಂಬಾ ಚೆನ್ನಾಗಿದೆ ಅಲ್ಲ ನೋಡಕ್ಕೆ. ಹಳ್ಳಿ ವಾತಾವರಣ ಅಂದ್ರೇನೆ ಹಾಗೆ, ಮನಸ್ಸಿಗೂ ನೆಮ್ಮದಿ ಕೊಡುತ್ತೆ ಮತ್ತೆ ಮೈಂಡಿಗೂ ಫ್ರೆಶ್ ಅನ್ಸುತ್ತೆ. ನೋಡಿ ಸುತ್ತಲೂ ಅಡಿಕೆ ತೋಟನೇ ಇದೆ, ಮಿಡಲಲ್ಲಿ ಮಾತ್ರ ನಾವಿರೋದು. ಈ ಹುಲ್ಲೆಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ, ಈ ಫ್ರೆಶ್ ಹುಲ್ಲುಗಳನ್ನೆಲ್ಲ ಹಸುಗಳು ತಿನ್ನುತ್ತೆ. ಹಾಗೆ ಬನ್ನಿ ಮುಂದೆ ನಡ್ಕೊಂಡು ಹೋಗೋಣ. ಸಿಕ್ತಾ ಅಡಿಕೆ ತೋಟ ಅಂತ ಕೇಳಿದೆ. ಮಳೆ ಬರೋ ಮೂಮೆಂಟ್ ಇದೆ, ಬೇಗ ಮನೆಗೆ ಹೋಗ್ಬೇಕು. ಹಾಗೆ ಮುಂದೆ ಬರ್ತಾ ಈಗಲೇ ಒಂದೊಂದು ಸಣ್ಣ ಥಿಂಗ್ಸ್ನ ವಿಡಿಯೋ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ, ಇದೊಂದು ಹುಳ ಇದೆಯಾ, ಏನು ಹುಳ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇದು ಎಷ್ಟು ಚೆನ್ನಾಗಿ ಇಬ್ನಿ ಇದೆಯಲ್ಲ, ಆ ಇಬ್ನಿ ನೀರನ್ನ ಕುಡಿತಾ ಇದೆ ಅಂದರೆ, ಸಣ್ಣದಾಗಿರೋ ಇಬ್ನಿ ನೀರನ್ನ ಅದು ಕುಡಿತಾ ಇದೆ. ಎಲ್ಲ ಜೀವಿಗಳಿಗೂ ಅದರದೇ ಆದ ಜೀವನ ಶೈಲಿ ಇರುತ್ತೆ ಅಲ್ಲ, ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ನನಗೆ ಈ ಥರ ಸಣ್ಣ ಥಿಂಗ್ಸ್ ಅಂದರೆ ತುಂಬ ಇಷ್ಟ. ಸೊ ನಾನು ಅದನ್ನೆಲ್ಲ ವಿಡಿಯೋ ಮಾಡ್ತಿರ್ತೀನಿ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಂದರೆ ನನಗೆ ಇನ್ನೂ ಇಷ್ಟ. ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಬನ್ನಿ ನೆಕ್ಸ್ಟು ಮುಂದೆ ಹಾಗೇ ನಡ್ಕೊಂಡು ಹೋಗೋಣ. ಸಾಕು, ಬಾಯ್, ಇದಕ್ಕೊಂದು ಬಾಯ್ ಹೇಳ್ತಾ ಮುಂದೆ ನಡ್ಕೊಂಡು ಹೋಗೋಣ. ಹಾಗೆ ಮುಂದೆ ಹೋಗ್ತಾ 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 ಇಲ್ಲೊಂದು ಗಿಡ ಉಂಟು. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಇದೇನಂತ ಅಂದರೆ ಮುಟ್ಟಿದ ಮುರ ಅಂತ ಏನೋ ಹೇಳ್ತೀವಿ, ಮುಟ್ಟಿದ ಮುಸ್ಕ ಅಂತ ನಾವು ಹೇಳ್ತೀವಿ. ಇವಾಗ ಚಿಕ್ಕೋರು ಇರಬೇಕಾದ್ರೆ ಇದ್ರ ಎಲೆನ ಮುಟ್ಟಿದ ತಕ್ಷಣ ಇದು ಕ್ಲೋಸ್ ಆಗ್ತಾ ಇತ್ತು, ಆ ಥರ ಎಲೆ ಇದು. ಈ ಗಿಡ ಬಂದು ಮುಟ್ಟಿದ ಮುಸ್ಕ ಅಂತ ನೇಮಲ್ಲಿ ಕರಿತೀವಿ ನಾವು. ಆ್ಯಕ್ಚುಲಿ ಇದು ಎಷ್ಟೊಂದು ಔಷಧಿ ಗುಣಗಳನ್ನ ಹೊಂದಿದೆ ಅಂತ ಅಂದರೆ, ಈ ಸ್ಕಿನ್ಗೆ, ನಮ್ಮ ಚರ್ಮ ರೋಗಗಳಿಗೆ ನಿರ್ವಹಣೆ ಆಗುತ್ತೆ ಇದರಿಂದ ಕೆಲವೊಂದು. ಮತ್ತು ಮೂಲವ್ಯಾಧಿಗೆ ಗುಡ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಆನಂತರ ಇದನ್ನೆಲ್ಲ ಏನಾದರೂ ಊತ ಬಂದಿದ್ರೆ ಅವಾಗೆಲ್ಲ ಇದ್ರ ರಸನ ಬಿಡ್ತಾಯಿದ್ರು ಸ್ಕಿನ್ಗೆ, ಅವಾಗ ಬೇಗ ವಾಸಿ ಆಗ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಇದು ಆ್ಯಕ್ಚುಲಿ ಇದು ಆಗಿಂದನೂ ಇದು ಈ ಗಿಡ ಔಷಧಿ ಗುಣಗಳನ್ನ ಹೊಂದಿದೆ. ಇದು ಈಗ ಎಲ್ಲಂದ್ರಲ್ಲೇ ಸತ್ತಲ್ಲಿ ಬೆಳ್ಕೊಂಡಿರುತ್ತೆ. ತುಂಬ ಔಷಧಿ ಗುಣಗಳನ್ನ ಹೊಂದಿರುತ್ತೆ ಇದು. ನನಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ಕೆಲವೊಂದು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇಲ್ಲೊಂದು ಚಿಕ್ಕ ಫ್ಲವರ್ ಇದೆ ನೋಡಿ,
ಎಷ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಥರ ಚಿಕ್ಕ ಚಿಕ್ಕ ಥಿಂಗ್ಸ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಹೋದ್ವಿ. ನೆಕ್ಸ್ಟ್ ಇದು ನೋಡಿ, ಇದೆಲ್ಲ ಪೈಪ್ ಹಾಕಿದ್ದಾರೆ. ಇದೆಲ್ಲ ಅಡಿಕೆ ತೋಟಕ್ಕೆ ಬಿಡೋದಕ್ಕೆ. ಇದರಿಂದ ನೀರು ಸಪ್ಲೈ ಆಗುತ್ತೆ ಅಡಿಕೆ ತೋಟ ಸೊಸಿಗಳಿಗೆ ಮತ್ತು ಮರಗಳಿಗೆಲ್ಲ. ಅದು ಬುಡಗಳಿಗೆ ಸಪೋರ್ಟ್ ಆಗುತ್ತೆ ಅದು. ಫೈನಲಿ ನಮ್ಮ ಅಡಿಕೆ ತೋಟ ಬಂದ್ವಿ. ಇದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತಲೂ ಅಡಿಕೆ ತೋಟ ಇದೆ. ಆ್ಯಕ್ಚುಲಿ ಇಲ್ಲಿ ಏನಿಲ್ಲ ಅಂದರೂ ಒಂದು 500-300 ಅಡಿಕೆ ಮರಗಳಿದೆ. ಅಡಿಕೆ ಮರ ನಿಮಗೆ ಗೊತ್ತಿರೋ ಹಾಗೆ ಈಗ ಎಷ್ಟು ಬೆಲೆ ಇದೆ ಅಂದರೆ ಅಡಿಕೆ ಸೊಸಿಗಳಿಗೆ, ಅಡಿಕೆಗೆ ಎಷ್ಟು ಬೆಲೆ ಇದೆ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ತುಂಬ ರೈಟ್ ಇದೆ ಮಾರ್ಕೆಟಲ್ಲಿ ಅಡಿಕೆಗೆ. ಬಟ್ ಇದ್ರದ್ದು ಸ್ವಲ್ಪ ಲೇಟು ಈ ಅಡಿಕೆ ಕಾಯಿ ಬಿಡೋದು. ಬಟ್ ಲೈಫ್ ಲಾಂಗ್ ಇದು ನಾವಿದನ್ನು ಸಾಕಿದ್ರೆ ಅದು ನಮ್ಮನ್ನು ಸಾಕುತ್ತೆ ಅಂತೀವಲ್ಲ, ಆ ಥರ. ಬಟ್ ಕಷ್ಟ ಇದು ಮೇಂಟೆನೆನ್ಸು. ಬಟ್ ಮೇಂಟೈನ್ ಮಾಡಬೇಕು. ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅನ್ನೋ ಕಾನ್ಸೆಪ್ಟ್ ಈ ಅಡಿಕೆ ಮರ. ಇವತ್ತಿನ ಬ್ಲಾಗು ಅಡಿಕೆ ಮರ ತೋರಿಸಿದ್ದೀನಿ. ನೆಕ್ಸ್ಟ್ ಇದೊಂದು ಇಲ್ಲಿ ಗದ್ದೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇವತ್ತು ಬಂದಿದ್ದೆ, ನಾವು ಗದ್ದೆ ಮಾಡ್ತಿದ್ರು ನಮ್ಮ ಚಿಕ್ಕಪ್ಪ ನಮ್ಮಪ್ಪ ಎಲ್ಲರೂ. ಅದಕ್ಕೋಸ್ಕರನೇ 8 o'clockಗೆ ಬಂದು ಅವರೆಲ್ಲ ಕಟ್ ಮಾಡ್ತಾ ಇದ್ರು. ನೋಡಿ ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಇಲ್ಲಿ ಇನ್ನೊಂದಿಷ್ಟಿದೆ, ಅದನ್ನ ಒಂದು 3 o'clock ಒಳಗಡೆ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆ್ಯಕ್ಚುಲಿ ಆದರೆ ತುಂಬ ಒಳ್ಳೆಯದು, ಬೇಗ ಮನೆಗೆ ಹೋಗ್ಬೋದು. ಮಳೆ ಬೇರೆ ಬರೋ ಥರ ಇದೆ ನೋಡಿ. ಈ ಥರ ಗದ್ದೆಯಲ್ಲಿ ಈ ಥರ ನೀರು ತುಂಬಿಕೊಂಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಟ್ ಮಾಡಲಿಕ್ಕೆ. ಏನಕ್ಕೆ ಅಂದರೆ ಒಣಗಿದ್ರೆ ಬೇಗ ಬೇಗ ಕಟ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ನೀರಿದ್ರೆ ಕಾಲಿಡೋಕ್ಕೆ, ಕಾಲ ಮೇಲೆಲ್ಲ ಫುಲ್ಲು. ಓಕೆ, ಇವತ್ತಿನ ಒಂದು ಸಣ್ಣ ವಿಡಿಯೋ, ಅಡಿಕೆ ಮರದ ವಿಡಿಯೋ, ಅಡಿಕೆ ತೋಟದ ವಿಡಿಯೋ ಕಂಪ್ಲೀಟ್ ಆಯಿತು. ಪ್ಲೀಸ್ ಈ ಥರ ಸಣ್ಣ ಸಣ್ಣ ಥಿಂಗ್ಸ್ನ, ಸಣ್ಣ ನೇಚರ್ನ ವಿಡಿಯೋ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.